ನಮಸ್ಕಾರ ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಣ್ಣಿನಲ್ಲಿ ಹೂತು ಹೋಗಿದ್ದಾನೆ ಕಾರ್ಮಿಕ, ಆತನನ್ನ ರಕ್ಷಣೆ ಮಾಡಲಾಗಿದೆ. ಯುಜಿಡಿ ಕಾಮಗಾರಿ ವೇಳೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು. 45 ನಿಮಿಷ ಕಾರ್ಯಾಚರಣೆಯನ್ನ ಮಾಡಿ ರಕ್ಷಣೆಯನ್ನ ಮಾಡಲಾಗಿದೆ. ಇಲ್ಲಿ ಕಾರ್ಮಿಕನನ್ನ ಯಾವುದೇ ರೀತಿಯಾದಂತ ಭದ್ರತೆಯನ್ನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಈ ಒಂದು ಅವಘಡ ಸಂಭವಿಸಿದೆ. ಒಳಚರಂಡಿ ಮಂಡಳಿಯಿಂದ ನಡೀತಾ ಇದ್ದಂತ ಒಂದು ಕಾಮಗಾರಿ ಇದು. ನೋಡ್ತಿದ್ದಂತೆ ಹೂತು ಹೋಗಿದ್ದಾನೆ ಕಾರ್ಮಿಕ. ತುಮಕೂರು ನಗರದ ಅಮಾನಿ ಕೆರೆ ಬಳಿ ಈ ಒಂದು ಘಟನೆ ನಡೆದಿದೆ. ನಂತರ ಆ ಕಾರ್ಮಿಕನನ್ನ ರಕ್ಷಣೆ ಮಾಡಲಾಗಿದೆ. 45 ನಿಮಿಷಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಲಾಗಿರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಕಾರ್ಮಿಕ ಅಲ್ಲಿ ಹೂತು ಹೋಗಿದ್ದ, ನಂತರ ಅದನ್ನ ರಕ್ಷಣೆ ಮಾಡಲಾಗಿದೆ ಅಂತ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಠಲ್, ಏನಾಗಿದ್ದಲ್ಲಿ, ಯಾಕೆ ಈ ಒಂದು ಘಟನೆ ನಡೀತು ಅಂತ? ಪೃಥ್ವಿ, ಏನು ನಿನ್ನೆ ತುಮಕೂರಿನ ಜಿಲ್ಲಾಧಿಕಾರಿಗಳ ಎದುರುಗಡೆನೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆನೆ ಒಂದು ಘಟನೆ ಸಂಭವಿಸಿರುವಂತದ್ದು. ಏನು ಅಮಾನಿ ಕೆರೆ ಬಳಿ ಏನು ತುಮಕೂರು ಒಳಚರಂಡಿ ವಿಭಾಗದಿಂದ ಇಲ್ಲಿ ಒಂದು ಏನು ಒಂದು ಯುಜಿಡಿ ಕಾರ್ಯ ನಡೀತಾ ಇದೆ. ಇಲ್ಲಿ ಒಂದು ನಿನ್ನೆ ಈ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ, ದಾಖಲೆ ಸಾಕಷ್ಟು ಭೂಮಿ ಹದವಾಗಿ ಗುಂಡಿ ತೆಗೆಯೋದಕ್ಕೆ ಸ್ವಲ್ಪ ಈಜಿ ಆಗ್ಲಿ ಅಂತ ಹೇಳಿ ಅಲ್ಲಿ ನೀರನ್ನು ಹಾಕಿರ್ತಾರೆ. ಆದ್ರೆ ಭೂಮಿ ಸಂಪೂರ್ಣವಾಗಿ ನೆಂದಿದ್ರಿಂದ ವ್ಯಕ್ತಿ ಆ ಕಾರ್ಮಿಕ ಕೆಳಗೆ ಇಳಿಸಿದ ತಕ್ಷಣ ಪೂರ್ತಿಯಾಗಿ ಹೊರಗಡೆ ಹೋಗ್ತಾನೆ. ಅದೇ ಎದೆ ಮಟ್ಟದವರೆಗೂ ಹೋಗ್ತಾನೆ. ಅಲ್ಲಿದ್ದವರೆಲ್ಲ ನಿಜಕ್ಕೂ ಒಂದ್ ರೀತಿಯ ಶಾಕ್ ಆಗ್ತಾರೆ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಕೂಡಲೇ ಅಲ್ಲಿದ್ದಂತ ಇತರೆ ಆ ಕಾರ್ಮಿಕರು ಪೂರ್ತಿಯಾಗಿ ಆ ಮಣ್ಣಲ್ಲಿ ಹೂತು ಹೋಗದಂತೆ ಅರ್ಧ ಮಟ್ಟದಲ್ಲೇ ಇಟ್ಕೊಳ್ತಾರೆ. ಸುಮಾರು 45 ನಿಮಿಷಗಳ ಕಾಲ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಕೊನೆಗೂ ಆ ಇಬ್ರು ಕಾರ್ಮಿಕರುಗಳಿಗೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಕೂಡಲೇ ಅಲ್ಲಿಂದ ಪಕ್ಕದಲ್ಲೇ ಇದ್ದಂತ ಒಂದು JCB ಯಂತ್ರದಿಂದ ಆತನನ್ನ ರಕ್ಷಣೆ ಮಾಡತಕ್ಕಂಥದ್ದು. ಆದ್ರೆ ಆತನನ್ನ ರಕ್ಷಣೆ ಮಾಡಬೇಕಾಗಿತ್ತ ಅಲ್ಲಿನ ಸ್ಥಳದಲ್ಲಿದ್ದ ಇಂಜಿನಿಯರ್ ತುಂಬಾ ಒಂದು ಮೃಗೀಯ ವರ್ಗದಲ್ಲಿ ರೀತಿಯಲ್ಲಿ ವರ್ತನೆ ಮಾಡತಕ್ಕಂಥದ್ದು. ಏನಂದ್ರೆ ಸಾರ್ವಜನಿಕರ ಬಳಿ ಜಗಳಕ್ಕೆ ಇಳಿದಿರ್ತಕ್ಕಂಥದ್ದು. ಒಂದು ಕಡೆ ಕಾರ್ಮಿಕ ಅಲ್ಲಿ ಬಿದ್ದು ನಾಳಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಇಂಜಿನಿಯರ್ ಬೇರೆ ಸಾರ್ವಜನಿಕರೊಡನೆ ಜಗಳಕ್ಕೆ ಬಿದ್ದಿರ್ತಕ್ಕಂಥದ್ದು. ಈವರೆಗೂ ಕೂಡ ಆತ ಆ ಕಾರ್ಮಿಕನ ಎಲ್ಲಿ ಕಳಿಸಿದ್ದಾರೆ ಅನ್ನೋದು ಇದು ಕೂಡ ಮಾಹಿತಿ ತಿಳಿದು ಬಂದಿಲ್ಲ. ಯಾಕಂದ್ರೆ ಮುಂದೆ ಏನಾದ್ರು ಇಂಜಿನಿಯರ್ ಮೇಲೆ ಹೇಳಿದ್ರೆ ಮುಂದಕ್ಕೆ ಸಮಸ್ಯೆ ಆಗುತ್ತೆ ಎಂಬ ಉದ್ದೇಶದಿಂದ ಈ ಒಂದು ಕಳಿಸುವಂತ ಸಾಧ್ಯತೆ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಂಜಿನಿಯರ್